ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮತ್ತೊಮ್ಮೆ ದಕ್ಷಿಣದ ವಾಟರ್ ಬಾಂಬ್ ಸುದ್ದಿ ಮಾಡ್ತಾ ಇದೆ. ಕಳೆದ ಕೆಲ ದಿನಗಳಿಂದ ಕೇರಳ ಮತ್ತು ತಮಿಳುನಾಡಿನ ಮಧ್ಯೆ ಸಂಘರ್ಷ ಕೂಡ ಆರಂಭ ಆಗಿದೆ. ಈ ಹಿಂದೆ ಈ ಡ್ಯಾಮ್ ವಿಷಯವಾಗಿಯೇ ಎರಡು ರಾಜ್ಯಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಮನಸ್ತಾಪ ಉಂಟಾಗಿ ಜನ ಕೂಡ ಓಡಾಡದ ಹಾಗಾಗಿತ್ತು. ಅವತ್ತು ಅಲ್ಲಿನ ಪರಿಸ್ಥಿತಿಯ ಅನುಭವ ನಮಗೂ ಆಯಿತು. ನಮ್ಮ ವಾಹನಕ್ಕೆ ಕರ್ನಾಟಕದ ನಂಬರ್ ಪ್ಲೇಟ್ ಇತ್ತು, ಹೀಗಾಗಿ ಕೇರಳದಿಂದ ತಮಿಳುನಾಡು ಪ್ರವೇಶ ಮಾಡೋದಕ್ಕೆ ಆವತ್ತು ನಮಗೆ ಸಾಧ್ಯ ಆಯಿತು. ಹಾಗಲ್ಲದೆ ಕೇರಳ ರಾಜ್ಯದ ನಂಬರ್ ಪ್ಲೇಟ್ ಇದ್ದ ವಾಹನದಲ್ಲಿ ನಾವಿದ್ದಿದ್ರೆ ನಮ್ಮನ್ನು ತಮಿಳುನಾಡಿನ ಗಡಿಯ ಒಳಕ್ಕೆ ಖಂಡಿತ ಬಿಟ್ಕೋತಾ ಇರಲಿಲ್ಲ. ಹಾಗೆ ಕೇರಳದ ವಾಹನಗಳು ಕೂಡ ತಮಿಳು ಗಡಿಯನ್ನು ದಾಟೋದಕ್ಕೆ ಹೆದರ್ತಾ ಇದ್ವು. ಅವತ್ತು ಅಂಥ ಪರಿಸ್ಥಿತಿಗೆ ಕಾರಣವಾಗಿದ್ದು ಎರಡೂ ರಾಜ್ಯಗಳ ನಡುವಿನ ನೀರಿನ ಜಗಳ. ಗೆಳೆಯರೆ, ತಮಿಳುನಾಡು ಅನ್ನೋದು ಕೇವಲ ಕರ್ನಾಟಕದ ಜೊತೆಗೆ ಮಾತ್ರ ಅಲ್ಲ, ಕೇರಳ ಜೊತೆಗೆ ಕೂಡ ಒಂದಷ್ಟು ಜಲವಿವಾದಗಳನ್ನು ಹೊಂದಿದೆ. ಯಾವತ್ತೋ ಬ್ರಿಟಿಷರು ಮಾಡಿಟ್ಟು ಹೋದ ಎಡವಟ್ಟು ಕಾನೂನುಗಳು ಇವತ್ತಿಗೂ ಅನ್ವಯವಾಗಬೇಕು ಅಂತ ಪ್ರತಿಪಾದಿಸುವ ತಮಿಳುನಾಡು ತನಗೆ ಬೇಕಾದ ಒಂದಷ್ಟು ನೀರಿಗಾಗಿ ಕೇರಳದ 35 ಲಕ್ಷ ಜನರ ಜೀವವನ್ನು ಪಣಕ್ಕಿಡ್ತಾ ಇದೆ ಅನ್ನೋದು ಈಗ ವಿವಾದಕ್ಕೆ ಕಾರಣವಾಗ್ತಾ ಇರೋ ವಿಷಯ. ಹೀಗಾಗಿನೇ ಈಗ ಕೇರಳದಲ್ಲಿ ಮತ್ತೆ ಜಲವಿವಾದ ಮುನ್ನೆಲೆಗೆ ಬಂದಿದೆ. ಅದಕ್ಕಲ್ಲಿನ ಮತಗುರುಗಳು, ಸಂಘಟನೆಗಳು, ಕೇಂದ್ರ ಮಂತ್ರಿಗಳು ಅಷ್ಟೇ ಯಾಕೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕೂಡ ದನಿಗೂಡಿಸ್ತಾ ಇದ್ದಾರೆ. ಇದು ತಮಿಳುನಾಡಲ್ಲಿ ಟೆನ್ಷನನ್ನು ಹೆಚ್ಚು ಮಾಡ್ತಾ ಇದ್ದು ಅಲ್ಲಿನ ರಾಜಕಾರಣಿಗಳು ಕೇರಳದ ರಾಜಕಾರಣಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಹಾಗಾದರೆ ಏನಿದು ತಮಿಳು ಮಲಯಾಳಿಗಳ ನೀರಿನ ಜಗಳ? ಕೇರಳದ ಡ್ಯಾಮ್ನಿಂದ ತಮಿಳುನಾಡು ಹೇಗೆ ಸಂಪೂರ್ಣವಾಗಿ ನೀರನ್ನು ಪಡ್ಕೋತಾ ಇದೆ? ಈ ವಿವಾದಕ್ಕೆ ಕಾರಣರಾದ ಬ್ರಿಟಿಷರು ಅಲ್ಲಿ ಮಾಡಿಟ್ಟು ಹೋದ ಎಡವಟ್ಟುಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ತಮಿಳುನಾಡು ಇದೆಯಲ್ಲ, ಇದು ನಾನಾ ವಿಷಯಗಳಲ್ಲಿ ಖ್ಯಾತೆ ಮಾಡ್ತಲೇ ಇರುತ್ತೆ. ಕರ್ನಾಟಕದ ಜೊತೆಯಲ್ಲವರಿಗೆ ಕಾವೇರಿ ಜಲ ವಿವಾದಗಳಿವೆ. ನಮಗೇ ನೀರಿಲ್ಲ ಕಣ್ರೋ, ಇರೋ ನೀರು ಕುಡಿಯೋದಕ್ಕೂ ಸಾಕಾಗುತ್ತಿಲ್ಲ ಅಂತ ಹೇಳಿದರೂ ಕೂಡ ಭತ್ತ ಬೆಳೆಯೋದಕ್ಕೆ ಎಂಗಳಕ್ಕೆ ತಣ್ಣಿ ವೇಣು ಅಂತ ಕೂತ್ಕೊಳ್ಳುತ್ತೆ ತಮಿಳುನಾಡು. ಅವರು ಹಾಗೆ ಹಠ ಹಿಡಿಯೋದಕ್ಕೆ ಕಾರಣ 1924ರಲ್ಲಿ ಆವತ್ತಿನ ಮೈಸೂರು ಸಂಸ್ಥಾನ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಯ ನಡುವೆ ನಡೆದಿದ್ದ ಒಂದು ಒಪ್ಪಂದ. ಅವತ್ತಿಗೆ ಮದ್ರಾಸ್ ಪ್ರೆಸಿಡೆನ್ಸಿ ಅನ್ನೋದು ಬ್ರಿಟಿಷರ ನೇರ ಆಳ್ವಿಕೆಗೆ ಒಳಪಟ್ಟ ಪ್ರದೇಶ ಆಗಿತ್ತು. ಇನ್ನು ಇಡೀ ದೇಶದ ಮೇಲೆ ಅವರದ್ದೇ ಹಿಡ್ತಾ ಇತ್ತು. ಹೀಗಾಗಿ ಅವರಿಗೆ ಏನು ಬೇಕು ಅಂದರೂ ಅವರು ಅದನ್ನು ಬಲವಂತವಾಗಿ ಕಿತ್ಕೋತಾ ಇದ್ರು ಮತ್ತು ಹಾಗೆ ಕಿತ್ಕೊಳ್ಳೋದನ್ನು ಕೂಡ ದಾಖಲೆಗಳಲ್ಲಿ ಇಡ್ತಾ ಇದ್ರು, ಅಂದರೆ ಒಪ್ಪಂದಗಳನ್ನು ಮಾಡ್ಕೊಳ್ತಾ ಇದ್ರು. ಇನ್ನು ಭಾರತವನ್ನು ಆಳ್ತಾ ಇದ್ದ ಇನ್ನುಳಿದ ರಾಜ ಮನೆತನಗಳಿಗೂ ಬ್ರಿಟಿಷರು ಹೇಳಿದ್ದಕ್ಕೆ ತಲೆ ಆಡಿಸದೆ ಬೇರೆ ದಾರಿ ಇರಲಿಲ್ಲ. ಹೀಗಾಗಿ ಅವತ್ತಿನ ಮೈಸೂರು ಸಂಸ್ಥಾನ ಕೂಡ ಬ್ರಿಟಿಷರ ಒತ್ತಡಕ್ಕೆ ಮಣಿದು ಕಾವೇರಿ ನೀರಿನ ಒಪ್ಪಂದಕ್ಕೆ ಬಲವಂತವಾಗಿ ಸಹಿ ಹಾಕಬೇಕಾಗಿ ಬಂತು. ಡ್ಯಾಮ್ ನಮ್ಮದು, ನೀರವರಿಗೆ ಅನ್ನೋ ಹಾಗಾಯಿತು. ಇವತ್ತು ಬ್ರಿಟಿಷರಿಲ್ಲ, ಆದರೆ ಅವತ್ತಿನ ಒಪ್ಪಂದ ಹಾಗೇ ಇದೆ. ಅದನ್ನು ಇಟ್ಟುಕೊಂಡೇ ತಮಿಳುನಾಡು ಇವತ್ತಿಗೂ ನಮಗಿಷ್ಟು ನೀರು ಬೇಕೇ ಬೇಕು ಅಂತ ವಾದಿಸ್ತಾ ಇತ್ತು. ಇತ್ತೀಚಿನ ಕೆಲ ವರ್ಷಗಳಲ್ಲಿ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಂತೆ ಕಾಣ್ತಾ ಇದೆ. ನೀರು ಹಂಚಿಕೆಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಆದರೆ ಯಾವಾಗ ಕರ್ನಾಟಕದಲ್ಲಿ ತೀರಾ ಬರ ಉಂಟಾಗುತ್ತೋ ಆ ಸಂದರ್ಭದಲ್ಲಿ ನೀರಿನ ಜಗಳ ಅಲ್ಲಿ ಹೆಚ್ಚಾಗುತ್ತೆ. ಇದು ನಮ್ಮ ಮತ್ತು ತಮಿಳುನಾಡಿನ ಸಮಸ್ಯೆ. ಇನ್ನು ಇದೇ ರೀತಿಯ ಕ್ವಾಟ್ಲೆಯನ್ನು ತಮಿಳುನಾಡು ಕೇರಳಕ್ಕೂ ಕೊಡುತ್ತೆ. ಪಾಪ ಅಲ್ಲಿ ಕೇರಳದ ಹಣೆ ಬರಹ ಹೇಗಿದೆ ಅಂದರೆ, ತಮಿಳುನಾಡಿನ ಜೊತೆಗೆ ಅವರು ಒಪ್ಪಂದ ಮಾಡಿಕೊಂಡಿರೋದು 1895ರಲ್ಲಿ ಮತ್ತು ಆ ಒಪ್ಪಂದ ಆಗಿರೋದು 50-100 ವರ್ಷಗಳಿಗೆಲ್ಲ ಬದಲಿಗೆ 999 ವರ್ಷಗಳಿಗೆ, ಅಂದರೆ 2894ರವರೆಗೆ ಆ ಒಪ್ಪಂದ ಜಾರಿಯಲ್ಲಿರಬೇಕು. ಗೆಳೆಯರೆ, ಇಂಥದ್ದೊಂದು ಒಪ್ಪಂದ ಮಾಡಿಕೊಂಡಾಗ ಬ್ರಿಟಿಷರು ಈ ದೇಶವನ್ನು ಶಾಶ್ವತವಾಗಿ ನಾವೇ ಆಳ್ತೀವಿ ಅಂದ್ಕೊಂಡಿದ್ರೋ ಏನೋ. ಅಂಥದ್ದೊಂದು ಓವರ್ ಕಾನ್ಫಿಡೆನ್ಸ್ ಇಲ್ಲದೆ ಇದ್ದರೆ ತೀರಾ ಸಾವಿರ ವರ್ಷಕ್ಕೆ ಯಾರಾದರೂ ಒಪ್ಪಂದ ಮಾಡ್ಕೋತಾರ? ಇನ್ನು ತಮಿಳರು ಯಾವತ್ತೋ ವಸಾಹತುಶಾಹಿ ಆಡಳಿತದ ಕಾಲದಲ್ಲಿ ಬ್ರಿಟಿಷರು ಹಾಗೂ ಟ್ರಾವೆಂಕೂರು ಅರಸರ ನಡುವೆ ಆಗಿದ್ದ ಒಪ್ಪಂದ ಈಗಲೂ ಕೂಡ ನಡಿಬೇಕು ಅಂತ ಅವರು ಬಯಸ್ತಾರೆ. ಇವತ್ತು ಇಲ್ಲಿ ಬ್ರಿಟಿಷರೂ ಇಲ್ಲ, ಟ್ರಾವೆಂಕೂರ್ ರಾಜರೂ ಇಲ್ಲ, ಆದರೆ ಅವರ ನಡುವಿನ ಒಪ್ಪಂದ ಮಾತ್ರ ಜೀವಂತವಾಗಿರಬೇಕು ಅಂದರೆ ಹೇಗೆ ಸಾಧ್ಯ? ನಮ್ಮದೇ ಸಂವಿಧಾನ ರಚನೆ ಆದ ಮೇಲೆ, ನಮ್ಮಲ್ಲಿ ಪ್ರಜಾಪ್ರಭುತ್ವ ಬಂದು ನಮ್ಮದೇ ಸಾರ್ವಭೌಮ ಸರ್ಕಾರ ರಚನೆ ಆದ ನಂತರ ಕೂಡ ಬ್ರಿಟಿಷರ ಒಪ್ಪಂದಕ್ಕೆ ಯಾವ ಮಹತ್ವ ಇರುತ್ತೆ? ತಮಿಳುನಾಡಿನ ಸರ್ಕಾರಗಳಿಗೆ ಇದು ಯಾವುದೂ ಅರ್ಥ ಆಗೋದಿಲ್ಲ. ಅವರಿಗೆ ಅವರ ಲಾಭ ಮಾತ್ರ ಮುಖ್ಯ ಆಗುತ್ತೆ. ಹಾಳಾಗಿ ಹೋಗಲಿ, ಆ ಒಪ್ಪಂದವನ್ನು ಮುಂದುವರಿಸ್ಕೊಂಡು ಹೋಗಿಬಿಡೋಣ ಅಂತ ಪಾಪ ಕೇರಳ ಅಂದ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಇಲ್ಲ. ಯಾಕೆಂದರೆ 1000 ವರ್ಷ ಅಲ್ಲ, ಆ ಒಪ್ಪಂದವನ್ನು 10-20 ವರ್ಷ ಜಾರಿಯಲ್ಲಿಟ್ಟರೂ ಕೂಡ ಸುಮಾರು 35 ಲಕ್ಷಕ್ಕೂ ಹೆಚ್ಚು ಜನರ ಬದುಕುಗಳು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತವೆ. ಅಂಥದ್ದೊಂದು ಅಪಾಯಕಾರಿ ಒಪ್ಪಂದ ಆಗಿರೋದು ಮುಲ್ಲಾ ಪೆರಿಯಾರ್ ಡ್ಯಾಮ್ ವಿಷಯದಲ್ಲಿ. ಅದಿರೋದು ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ. ಈ ಮುಲ್ಲಾ ಪೆರಿಯಾರ್ ಕಥೆ ಆರಂಭವಾಗುವುದು
1895ರಿಂದ. ಅವತ್ತಿಗೆ ತಮಿಳುನಾಡಿನ ವೈಗೈ ನದಿಯ ಪಾತ್ರದಲ್ಲಿ ನೀರಿನ ಕೊರತೆ ಕಾಣ್ತಾ ಇತ್ತು. ಆ ಭಾಗದಲ್ಲಿನ ರೈತರು ಮಳೆ ಆಶ್ರಿತ ಬೆಳೆಗಳನ್ನು ಬೆಳೀತಾ ಇದ್ರು. ಆ ಪ್ರದೇಶದ ಮೇಲೆ ಬ್ರಿಟಿಷರ ಹಿಡಿತಾ ಇತ್ತಲ್ಲ, ಆಗ ಅವರಿಗೊಂದು ಐಡಿಯಾ ಬಂತು. ಅವರು ಪಶ್ಚಿಮ ಘಟ್ಟದಲ್ಲಿ ಹರಿತಿದ್ದ ಪೆರಿಯಾರ್ ನದಿಗೊಂದು ಡ್ಯಾಮನ್ನು ಕಟ್ಟಿ ಆ ಡ್ಯಾಮ್ನಿಂದ ನೀರನ್ನು ವೈಗೈ ಪಾತ್ರಕ್ಕೆ ಹರಿಸುವ ಪ್ಲಾನ್ ಮಾಡಿದರು. ಅಲ್ಲಿ ಪ್ಲಾನ್ ಏನೋ ಸಿದ್ಧ ಆಯಿತು, ಆದರೆ ಅದಕ್ಕೆ ಟ್ರಾವೆಂಕೂರ್ ಸಂಸ್ಥಾನದ ಒಪ್ಪಿಗೆ ಬೇಕಾಗಿತ್ತು. ಈ ಟ್ರಾವೆಂಕೂರ್ ಅರಸರು ಬ್ರಿಟಿಷರ ಜೊತೆ ಒಪ್ಪಂದ ಮಾಡಿಕೊಂಡ ಭಾರತದ ರಾಜವಂಶಗಳ ಪೈಕಿ ಮೊದಲಿಗರು ಅನ್ನಿಸ್ಕೋತಾರೆ. ಹೀಗಾಗಿ ಅವರ ಮನವೊಲಿಸೋದು ಬ್ರಿಟಿಷರಿಗೆ ಕಷ್ಟ ಆಗಲಿಲ್ಲ. ಅವರು ಅಷ್ಟೇ ಬ್ರಿಟಿಷರು ಕೇಳಿದ ಡ್ಯಾಮನ್ನು ತಮ್ಮ ಸಂಸ್ಥಾನದ ನೆಲದಲ್ಲಿ ಕಟ್ಟಿಕೊಳ್ಳೋದಕ್ಕೆ ಅನುಮತಿಯನ್ನು ಕೊಟ್ಟರು. ಆ ಡ್ಯಾಮ್ ನೀರನ್ನು ಮುಂದಿನ 999 ವರ್ಷಗಳ ಕಾಲ ತಮಿಳುನಾಡು ಬಳಸ್ಕೊಳ್ಳೋದಕ್ಕೆ ಟ್ರಾವೆಂಕೂರ್ ಯಾವುದೇ ಸಮಸ್ಯೆಯನ್ನು ಉಂಟು ಮಾಡೋ ಹಾಗಿಲ್ಲ ಅನ್ನೋ ಕರಾರು ಹಾಕಿ ಬ್ರಿಟಿಷರು ಪತ್ರ ರೆಡಿ ಮಾಡಿದರು. ಅದಕ್ಕೆ ಟ್ರಾವೆಂಕೂರ್ ಸಂಸ್ಥಾನ ಅನಿವಾರ್ಯವಾಗಿ ಸಹಿ ಹಾಕಲೇಬೇಕಾಯಿತು. ಆ ಬಳಿಕ ಅಲ್ಲೊಂದು ಸುರ್ಕಿ ಡ್ಯಾಮನ್ನು ಕಟ್ಟಿ ಅದಕ್ಕೆ ಮುಲ್ಲಾ ಪೆರಿಯಾರ್ ಅನ್ನೋ ಹೆಸರನ್ನು ನೀಡಲಾಯಿತು. ಆ ಡ್ಯಾಮಲ್ಲಿ 152 ಅಡಿಗಳಷ್ಟು ನೀರನ್ನು ಸಂಗ್ರಹಿಸೋದಕ್ಕೆ ವ್ಯವಸ್ಥೆ ಮಾಡಲಾಯಿತು. ಅಲ್ಲಿಂದ ನೀರನ್ನು ವೈಗೈ ನದಿಗೆ ಹರಿಸಿ 68,558 ಹೆಕ್ಟೇರ್ನಷ್ಟು ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸಿಕೊಡುವ ಕೆಲಸ ಮಾಡಲಾಯಿತು. ಆ ನೀರಾವರಿಯ ಕಾರಣದಿಂದಲೇ ಇವತ್ತು ವೈಗೈ ಪಾತ್ರ ಹಸಿರಿನಿಂದ ನಳನಳಿಸ್ತಾ ಇದೆ. ಹೀಗೆ ಹುಟ್ಟಿದ್ದು ಮುಲ್ಲಾ ಪೆರಿಯಾರ್ ಡ್ಯಾಮ್. ಅವತ್ತಿಗೆ ಈ ಡ್ಯಾಮ್ನ ಆಯಸ್ಸನ್ನು 70 ವರ್ಷ ಅಂತ ಹೇಳ್ತಾ ಇದ್ರು. ಆ ಬಳಿಕ ಡ್ಯಾಮನ್ನು ಕಾಲಕ್ಕೆ ರಿಪೇರಿ, ಪುನರ್ನಿರ್ಮಾಣ ಇಂಥ ಕೆಲಸಗಳನ್ನು ಮಾಡಬೇಕಿತ್ತು. ಆದರೆ ಮುಲ್ಲಾ ಪೆರಿಯಾರ್ ಡ್ಯಾಮನ ಆಯಸ್ಸು ಮುಗದೇ 60 ವರ್ಷಗಳು ಕಳೆದು ಹೋಗಿವೆ. ಆದರೂ ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಆ ಡ್ಯಾಮ್ ಇನ್ನೂ ಸುಭದ್ರವಾಗಿದೆ, ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ತಮಿಳುನಾಡು ವಾದ ಮಾಡುತ್ತೆ. ಆದರೆ ಕೇರಳಕ್ಕೆ ಮಾತ್ರ ಭಯ ಶುರುವಾಗಿದೆ. ಅದರಲ್ಲೂ ಈಗ ವೈನಾಡಲ್ಲಿ ನಡೆದ ದುರಂತವನ್ನು ಕಂಡ ನಂತರ ಕೇರಳದಲ್ಲಿನ ರಾಜಕೀಯ ನಾಯಕರ ತೊಡೆಗಳು ನಡುಗೋದಕ್ಕೆ ಶುರುವಾಗಿವೆ. ಹೀಗಾಗಿನೇ ಮೊದಲು ಮುಲ್ಲಾ ಪೆರಿಯಾರ್ ಸಮಸ್ಯೆಯನ್ನು ಬಗೆಹರಿಸಿ ಒಂದು ಹೊಸ ಡ್ಯಾಮನ್ನು ಕಟ್ಟಿ ಅನ್ನೋ ಕೂಗು ಅಲ್ಲಿ ಜೋರಾಗಿ ಕೇಳ್ತಾ ಇದೆ. ಇನ್ನು ಇತ್ತೀಚೆಗೆ ಡ್ಯಾಮ್ ಒಡೆದೇ ಹೋಗುತ್ತೆ, ಅದರ ಆಯಸ್ಸು ಮುಗಿದು ಹೋಗಿದೆ, ಹೀಗಾಗಿ ಆ ಡ್ಯಾಮ್ನ ಕಡೆಗೆ ಸರ್ಕಾರ ಗಮನ ಕೊಡಬೇಕು ಅಂತ ಕ್ರಿಶ್ಚಿಯನ್ ಸಂಘಟನೆಗಳು ಒತ್ತಾಯ ಮಾಡೋದಕ್ಕೆ ಶುರು ಮಾಡಿವೆ. ಯಾಕೆಂದರೆ ಈ ಮುಲ್ಲಾ ಪೆರಿಯಾರ್ನ ಕೆಳಭಾಗದಲ್ಲಿರುವ ಜನ ಇದ್ದಾರಲ್ಲ, ಅವರಲ್ಲಿ ಬಹಳಷ್ಟು ಮಂದಿ ಕ್ರೈಸ್ತರಿದ್ದಾರೆ. ಹೀಗಾಗಿ ಕ್ರೈಸ್ತ ಸಂಘಟನೆಗಳು ಡ್ಯಾಮ್ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಶುರು ಮಾಡಿವೆ. ಹಾಗೆಯೇ ಇತ್ತೀಚೆಗೆ ಕೇಂದ್ರ ರಾಜ್ಯ ಖಾತೆ ಸಚಿವ ಸುರೇಶ್ ಗೋಪಿ ಈ ಮುಲ್ಲಾ ಪೆರಿಯಾರ್ ಡ್ಯಾಮ್ನ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಒಂದು ವೇಳೆ ಡ್ಯಾಮ್ ಏನಾದರೂ ಒಡೆದು ಹೋದರೆ ಅದಕ್ಕೆ ಹೊಣೆ ಯಾರು? ಡ್ಯಾಮ್ ಸುಭದ್ರವಾಗಿದೆ ಅಂತ ಹೇಳುವ ಅಧಿಕಾರಿಗಳು ಬರ್ತಾರಾ? ಡ್ಯಾಮ್ನ ಬಗ್ಗೆ ತೀರ್ಪು ಕೊಡೋ ನ್ಯಾಯಾಲಯಗಳು ಬರುತ್ತವಾ? ತಮಿಳುನಾಡು ಸರ್ಕಾರ ಬರುತ್ತಾ ಅಥವಾ ಅಲ್ಲಿನ ಜನ ಬರ್ತಾರಾ? ಡ್ಯಾಮ್ ಒಡೆದು ಜನ ಸಾವನ್ನಪ್ಪಿದರೆ ಅದನ್ನು ತಪ್ಪಿಸೋದಕ್ಕೆ ಯಾರೂ ಬರೋದಿಲ್ಲ. ಹೀಗಿರುವಾಗ ಆ ಡ್ಯಾಮ್ ಬಗ್ಗೆ ಮಾತಾಡದೆ ಹಾಗೆ ಕೂತ್ರೆ ನಮ್ಮ ಜನರ ಬದುಕುಗಳು ನಾಶ ಆಗುತ್ತವೆ. ಹೀಗಾಗಿ ಡ್ಯಾಮ್ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರಬೇಕು. ಹಳೆ ಡ್ಯಾಮನ್ನು ಕೆಡವಿ ಹೊಸ ಡ್ಯಾಮನ್ನು ಕಟ್ಟಬೇಕು. ಈ ಮುಲ್ಲಾ ಪೆರಿಯಾರ್ ಡ್ಯಾಮ್ ಇರೋ ಸ್ಥಳ ಭೂಕಂಪನದ ಕೇಂದ್ರ ಬಿಂದು ಕೂಡ ಆಗಿದ್ದು, ಒಂದು ವೇಳೆ ಭೂಮಿ ಜೋರಾಗಿ ನಡುಗಿದ್ದೇ ಆದರೆ ಡ್ಯಾಮಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋ ಅಭಿಪ್ರಾಯವನ್ನು ಸುರೇಶ್ ಗೋಪಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡಿರುವ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಮುಲ್ಲಾ ಪೆರಿಯಾರ್ ಡ್ಯಾಮ್ ಈಗಲೂ ಸುಭದ್ರವಾಗಿದೆ ಅನ್ನೋದು ನಿಜ, ಆದರೆ ನಾವು ಹೊಸ ಡ್ಯಾಮನ್ನು ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ತಮಿಳುನಾಡಲ್ಲಿ ಕಿಚ್ಚನ್ನು ಹೊತ್ತಿಸ್ತಾ ಇದೆ. ಗೆಳೆಯರೆ, ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ವೇಳೆ ಮುಲ್ಲಾ ಪೆರಿಯಾರ್ ಡ್ಯಾಮನ್ನು ಕೆಡವಿ ಹೊಸ ಡ್ಯಾಮನ್ನು ಕಟ್ಟಿದರೆ ಆ ನಂತರದಲ್ಲಿ ಕೇರಳ ತಮಿಳುನಾಡಿಗೆ ಮುಲ್ಲಾ ಪೆರಿಯಾರ್ನ ನೀರನ್ನು ಕೊಡುತ್ತಾ ಇಲ್ವಾ ಅನ್ನೋ ಅನುಮಾನ ತಮಿಳುನಾಡಿನದ್ದು. ಒಂದು ವೇಳೆ ಕೇರಳದ ಸರ್ಕಾರ ಏನಾದರೂ ನೀರು ಕೊಡದೇ ಇದ್ದರೆ 68,558 ಹೆಕ್ಟೇರ್ ಪ್ರದೇಶಕ್ಕೆ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಇಲ್ಲಿ ಹೊಸ ಡ್ಯಾಮನ್ನು ಕಟ್ಟಿದರೆ ಹಳೆ ಡ್ಯಾಮ್ ಬಗ್ಗೆ ಇದ್ದ ಒಪ್ಪಂದ ಎಲ್ಲಿ ಹೊರಟು ಹೋಗುತ್ತೋ, ನಮಗೆಲ್ಲಿ ನೀರು ಸಿಗದ ಹಾಗಾಗುತ್ತೋ ಅಂತ ಹೆದರುವ ತಮಿಳುನಾಡು ಡ್ಯಾಮ್ ಕಟ್ಟೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿನೇ ಮುಲ್ಲಾ ಪೆರಿಯಾರ್ಗೆ ಯಾವುದೇ ಸಮಸ್ಯೆ ಇಲ್ಲ, ಕೇರಳದವರು ಸುಮ್ಮನೆ ಕಿರಿಕ್ ಮಾಡ್ತಾ ಇದ್ದಾರೆ, ಆ ಡ್ಯಾಮ್ ಹಾಗೇ ಇರಲಿ ಅಂತ ತಮಿಳುನಾಡು ಹೇಳುತ್ತೆ. ಆದರೆ ರೂರ್ಕಿ ಹಾಗೂ ದೆಹಲಿಯ IIT ಸಂಶೋಧಕರು ಈ ಡ್ಯಾಮನ್ನು ಪರಿಶೀಲಿಸಿ ಆದಷ್ಟು ಬೇಗ ಇದನ್ನು ಬದಲಾಯಿಸಬೇಕಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ವಿದೇಶಿ ಮಾಧ್ಯಮಗಳು ಕೂಡ ಈ ಡ್ಯಾಮ್ನ ಸೇಫ್ಟಿಯ ಬಗ್ಗೆ ಸಾಕಷ್ಟು ವರದಿಗಳನ್ನು ಮಾಡಿವೆ. ವಿದೇಶಿ ಮಾಧ್ಯಮಗಳಿಗೆ ಡ್ಯಾಮ್ನ ಕೆಳಗಿರುವ ಕ್ರೈಸ್ತರ ಬಗ್ಗೆ ಕಾಳಜಿ ಅನ್ನೋದು ನಿಜಾನೇ, ಆದರೂ ಡ್ಯಾಮ್ ಸಮಸ್ಯೆಯಲ್ಲಿದೆ ಅನ್ನೋದು ಕೂಡ ಅಷ್ಟೇ ನಿಜ. ಇಷ್ಟೆಲ್ಲ ಇದ್ದರೂ ಕೂಡ ತಮಿಳುನಾಡು ಮಾತ್ರ ತನ್ನ ಮೊಂಡು ವಾದವನ್ನು ಬಿಡ್ತಾ ಇಲ್ಲ. ಅದರ ಪರಿಣಾಮ ಅಲ್ಲಿ ಸುಮಾರು 35 ಲಕ್ಷ ಮಂದಿಯ ಬದುಕುಗಳು ಅತಂತ್ರ ಸ್ಥಿತಿಯನ್ನು ತಲುಪಿವೆ. ಗೆಳೆಯರೆ, ಇಲ್ಲಿ ಮುಲ್ಲಾ ಪೆರಿಯಾರ್ ಏನಾದರೂ ಒಡೆದು ಹೋಯ್ತು ಅಂತ ಇಟ್ಕೊಳ್ಳಿ, ಆಗ ಆ ನೀರು ಶರವೇಗದಲ್ಲಿ ಇಡುಕ್ಕಿ ಡ್ಯಾಮಿಗೆ ನುಗ್ಗಿ ಬರುತ್ತೆ.
ಇಡುಕಿ ಡ್ಯಾಮ್ ತುಂಬಿದಾಗ ಅಲ್ಲಿ 51 TMC ಅಷ್ಟು ನೀರಿರುತ್ತೆ. ಆ ನೀರಿನ ಜೊತೆ ಮುಲ್ಲಾ ಪೆರಿಯಾರ್ ನೀರು ಕೂಡ ಬಂದು ಸೇರಿದರೆ ಇಡುಕಿ ಡ್ಯಾಮ್ನ ಮೇಲೆ ಒತ್ತಡ ಹೆಚ್ಚಾಗಿ ಆ ಜಲಾಶಯಕ್ಕೆ ಹಾನಿ ಆಗುತ್ತೆ. ಆಗ ಆ ಜಲಾಶಯಕ್ಕೇನಾದರೂ ಹಾನಿ ಆದರೆ ಅಲ್ಲಿ ದೊಡ್ಡದೊಂದು ಅನಾಹುತ ಸಂಭವಿಸಲಿದೆ. ಇಡುಕಿಯಿಂದ ಹೊರಡುವ ನೀರು 50 ಕಿಲೋಮೀಟರ್ ದೂರದಲ್ಲಿನ ಸಮುದ್ರವನ್ನು ಸೇರೋದಕ್ಕೆ ವೇಗವಾಗಿ ಓಡೋದಕ್ಕೆ ಶುರು ಮಾಡುತ್ತೆ. ಆ ರಣಭೀಕರ ವೇಗ ದಾರಿಯಲ್ಲಿ ಯಾರು ಸಿಗುತ್ತಾರೆ, ಏನು ಸಿಗುತ್ತೆ ಅದೆಲ್ಲವನ್ನು ಗುಡಿಸ್ಕೊಂಡು ಸಮುದ್ರಕ್ಕೆ ತಲುಪಿಸುತ್ತೆ. ಹೀಗಾಗಿನೇ ಅಲ್ಲಿ ಲಕ್ಷಾಂತರ ಜನ ಸಮಸ್ಯೆಗೆ ಸಿಲುಕಿಕೊಳ್ತಾರೆ ಅಂತ ಹೇಳ್ತಾ ಇರೋದು. ಈ ಭಯವೇ ಈಗ ಕೇರಳಿಗರನ್ನು ಕಾಡ್ತಾ ಇದೆ. ಒಟ್ಟಲ್ಲಿ ಮುಲ್ಲಾ ಪೆರಿಯಾರ್ ಅನ್ನೋ ವಾಟರ್ ಬಾಂಬ್ ಮತ್ತೆ ಸುದ್ದಿ ಮಾಡ್ತಾ ಇದೆ. ಅದು ಒಡೆದು ಹೋಗುತ್ತಾ ಅಥವಾ ಇನ್ನೂ ಒಂದಷ್ಟು ಕಾಲ ಅದೇ ಭಯದಲ್ಲಿ ಕೇರಳಿಗರನ್ನು ಇಡುತ್ತಾ ಅನ್ನೋದಕ್ಕೆ ಕಾಲಾನೇ ಉತ್ತರ ಕೊಡಬೇಕು. ಇದು ಗೆಳೆಯರೆ ಕೇರಳ ಹಾಗೂ ತಮಿಳುನಾಡಿನ ನಡುವಿನ ಜಲ ಸಂಘರ್ಷದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.